ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೂಸ್ಲಿನ ಯಾವ ರೀತಿ ಪ್ರಿಪೇರ್ ಮಾಡ್ಕೊತೀನಿ ಅನ್ನೋದನ್ನು ಈ ಒಂದು ಬ್ಲಾಗಲ್ಲಿ ತೋರಿಸ್ತೀನಿ. ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹೆಚ್ಚು ವೀಡಿಯೋಸ್ನ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಲನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಮನೆಗೆ ಬೇಕಾಗುತ್ತಲ್ಲ, ಸೊ ಹಾಗಾಗಿ 1 ಲೀಟ್ರ್ ಡೈಲಿ ನಾನು ಹಾಲು ಕಾಯಿಸ್ತೀನಿ. ಸೊ ಅದನ್ನು ಕಾಯಿಸಿ ಇಟ್ಕೊಂಡಿದ್ದೀನಿ. ಇವಾಗ 1 ಗ್ಲಾಸ್ ಹಾಲನ್ನ ತೊಗೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಜಿಮ್ ಮಾಡೋ ಆಗಿರ್ಬೋದು, ಡಯಟ್ ಏನಾದರೂ ಮಾಡೋ ಅಂಥವ್ರು ಮೋಸ್ಟ್ಲಿನ ತಿಂತಾರೆ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ ಅಂತ. ಇದರಲ್ಲಿ ಮಿನರಲ್ಸು, ವಿಟಮಿನ್ಸು, ಪ್ರೋಟೀನ್ ಎಲ್ಲವೂ ಕೂಡ ಸಿಗುತ್ತೆ. ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸು ಮತ್ತು ಹಾಲೆಲ್ಲ ಹಾಕ್ತೀವಲ್ಲ, ಸೊ ಹಾಗಾಗಿ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿ 1 ಗ್ಲಾಸ್ ಹಾಲನ್ನ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ. ಹಾಲು ಆದಷ್ಟು ತಣ್ಣಗೆ ಮಾಡ್ಕೊಂಡೆ ಹಾಕೊಳ್ಳಿ. ಏನಕ್ಕಪ್ಪ ಅಂತಂದ್ರೆ ಮೋಸ್ಟ್ಲಿ ಅದ್ರೊಳಗಡೆ ಕ್ರಂಚಿ ಆಗಿರುತ್ತೆ, ಕ್ರಿಸ್ಪಿನೆಸ್ ಇರುತ್ತೆ. ಬಿಸಿ ಹಾಲ್ಗೆ ಏನಾದರೂ ಹಾಕೊಂಡ್ರೆ ಮೆತ್ತಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಾಲನ್ನ ತಣ್ಣಗೆ ಮಾಡ್ಕೊಂಡೆ ಹಾಕೊಳ್ಳಿ. ಅದ್ರಲ್ಲೇನೆ ಡ್ರೈ ಫ್ರೂಟ್ಸು, ಓಟ್ಸು ಮತ್ತೆ ಕಾರ್ನ್ಫ್ಲೇಕ್ಸ್ ಎಲ್ಲದೂ ಕೂಡ ಅದರಲ್ಲೇ ಮಿಕ್ಸ್ ಇರುತ್ತೆ ಮೋಸ್ಟ್ಲಿನಲ್ಲಿ. ಸೊ ನಾನಿಲ್ಲಿ 3 ಸ್ಪೂನ್ನ ಆ್ಯಡ್ ಮಾಡ್ತಾ ಇದ್ದೀನಿ. 1 ಗ್ಲಾಸ್ಗೆ 3 ಸ್ಪೂನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಸಾಕು ಅನ್ನೋದಿದ್ರು ಕೂಡ ಇಷ್ಟನ್ನೇ ತಿನ್ಬೋದು. ಬಟ್ ಏನಪ್ಪ ಅಂತಂದರೆ ಸ್ವಲ್ಪ ಹೆವಿ ಏನಾದರೂ ಬ್ರೇಕ್ಫಾಸ್ಟ್ ಬೇಕಂತಂದರೆ ಅದಕ್ಕೆ ನಾನಿಲ್ಲಿ ಬನಾನಾನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಆ್ಯಪಲ್ ಇತ್ತು ಮನೆಯಲ್ಲಿ, ಸೊ ಆ್ಯಪಲ್ನೂ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ದಾಳಿಂಬೆ ಹಣ್ಣು ನಾವು ಬಿಡಿಸಿ ಇಟ್ಕೊಬಿಡ್ತೀವಿ ಫ್ರಿಜ್ಜಲ್ಲಿ. ಸೊ ಯಾವಾಗಾದರೂ ಮಕ್ಕಳು ಕೇಳಿದ್ರೆ ಪಟ್ ಅಂತ ಕೊಡ್ಬೋದಲ್ಲ, ಸೊ ಹಾಗಾಗಿ ದಾಳಿಂಬೆ ಹಣ್ಣು ಕೂಡ ಇತ್ತು. ಸೊ ಅದನ್ನು ಒಂದು 3 ಸ್ಪೂನ್ ಇದಕ್ಕೆ ಆ್ಯಡ್ ಮಾಡ್ತೀನಿ. ಏನಕ್ಕಪ್ಪ ಅಂತಂದರೆ ಈ ಕಡೆ ಫ್ರೂಟ್ಸ್ ತಿನ್ನಂಗೂ ಇರುತ್ತೆ, ಮತ್ತು ಹಾಲಲ್ಲಿ ಪ್ರೋಟೀನು ಇರುತ್ತೆ, ಮತ್ತು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ಬೆಳಗ್ಗೆನೆ. ಮತ್ತು ಅಂದರೆ ನಾವು ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ನ ಮಾಡ್ತೀವಿ, ಈಗ ದೋಸೆನೋ, ಇಡ್ಲಿನೋ, ಅವಲಕ್ಕಿನೋ, ಉಪ್ಪಿಟ್ಟೋ, ಏನೋ ಪರೋಟನೋ, ಏನೋ ಒಂದು ಬ್ರೇಕ್ಫಾಸ್ಟ್ನ ಮಾಡ್ಕೊತೀವಿ. ಇದು ಕೂಡ ಅಷ್ಟೇ, ಅದ್ರ ಥರನೇ ಹೆವಿ ಬ್ರೇಕ್ಫಾಸ್ಟ್ ಆಗುತ್ತೆ, ಹೊಟ್ಟೆ ತುಂಬೋಗ್ಬಿಡುತ್ತೆ. ಯಾಕೆಂದರೆ ಫ್ರೂಟ್ಸು ಮತ್ತು ಮೋಸ್ಟ್ಲಿ ಎಲ್ಲನೂ ಆ್ಯಡ್ ಮಾಡಿರ್ತೀವಲ್ಲ, ಸೊ ಹಾಗಾಗಿ ಇನ್ನೂ ಏನಾದರೂ ಫ್ರೂಟ್ಸ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನನ್ನ ಮನೆಯಲ್ಲಿ ಇಷ್ಟೇ ಫ್ರೂಟ್ಸ್ ಇದ್ದಿದ್ದು, 3 ಫ್ರೂಟ್ಸು. ಸೊ ಹಾಗಾಗಿ ಇದನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗಂತ ನಾನೇನು ಡಯಟ್ ಏನು ಮಾಡ್ತಾ ಇಲ್ಲ. ನಂಗೆ ಅಷ್ಟೊಂದೆಲ್ಲ ಊಟದಲ್ಲೆಲ್ಲ ಕಟ್ನಿಟ್ಟಾಗಿ ಇರೋಕ್ಕೆ ಬರೋದಿಲ್ಲ ನನಗೆ. ಏನಕ್ಕಪ್ಪ ಅಂತ ಅಂದರೆ ಅವಾಗಿಂದನೂ ತಿಂದು ಅಭ್ಯಾಸ ಆಗಿಬಿಟ್ಟಿದೆ. ನನಗೆ ಡಯಟು, ಊಟ ಕಮ್ಮಿ ಮಾಡೋದು ಈ ಥರದ್ದೆಲ್ಲ ನನಗೆ ಆಗೋದಿಲ್ಲ. ನನಗೇನೋ ಇಷ್ಟ, ಒಂದೊಂದು ಟೈಮು ಬ್ರೇಕ್ಫಾಸ್ಟ್ ಇದ್ರೂ ಸಹ ಒಂದೊಂದು ಟೈಮ್ ಈ ರೀತಿ ಮಾಡಿಕೊಂಡು ತಿಂತೀನಿ. ನಾನು ಮೊದಲೆಲ್ಲ ಹಾಲೆಲ್ಲ ಕುಡಿತಿರ್ಲಿಲ್ಲ. ಡೆಲಿವರಿ ಆದಾಗ್ಲೂ ಅಷ್ಟೇ, ನಾನು ಹಾಲೆಲ್ಲ ಕುಡಿತಾನೆ ಇರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಹಾಲು ಕಂಡ್ರೆ ನಂಗೆ ಆಗ್ತಿರ್ಲಿಲ್ಲ, ಅದ್ರ ಸ್ಮೆಲ್ಲೇ ಹಿಡಿತಿರ್ಲಿಲ್ಲ. ಬಟ್ ಈ ರೀತಿ ಏನಾದರೂ ಮೋಸ್ಟ್ಲಿ ಅಥವಾ ಅದು ವೀಕಿಗೆ ಚಾಕೋಸ್ ಎಲ್ಲ ತಂತಿರ್ತೀವಲ್ಲ, ಅದೇನಾದರೂ ಇದ್ದರೆ ಮಾತ್ರ ಈ ರೀತಿ ಹಾಲ್ಗೆ ಹಾಕೊಂಡು ಕುಡಿತೀನಿ. ಇಲ್ಲಾಂದರೆ ನಂಗೆ ಅಷ್ಟೊಂದೆಲ್ಲ ಇಷ್ಟ ಆಗೋದಿಲ್ಲ. ಬಟ್ ಒಂದೊಂದು ಟೈಮು ಏನೋ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ, ಸೊ ಹಾಗಾಗಿ ಎಲ್ಲನೂ ಇಟ್ಕೊಂಡಿರ್ತೀನಿ ಮನೆಯಲ್ಲಿ. ನೀವು ಬೇಕಾದರೆ ಈ ರೀತಿ ಟ್ರೈ ಮಾಡ್ಬೋದು. ನೀವು ಯಾರಾದರೂ ಡಯಟ್ ಮಾಡೋರಿದ್ರೆ ಅಥವಾ ಜಿಮ್ ಮಾಡೋರಿದ್ರೆ ಬೆಳಗ್ಗೆನೇ ಒಂದು ಹೆಲ್ದಿ ಬ್ರೇಕ್ಫಾಸ್ಟು, ಹೆವಿ ಬ್ರೇಕ್ಫಾಸ್ಟ್ ಕೂಡ ಆಗೋಗುತ್ತೆ. ಇದು ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಯಾರ್ಯಾರೆಲ್ಲ ಹಾಲು ಕುಡಿಯೋಕೆ ಇಷ್ಟಪಡಲ್ಲ ಅಂಥವರೆಲ್ಲ ಬೇಕಿದ್ರೆ ಈ ರೀತಿ ಡ್ರೈ ಫ್ರೂಟ್ಸು ಈ ರೀತಿ ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬೋದು. ಇಲ್ಲ ಅಂಗಡಿಯಿಂದ ತಂದು ಮೋಸ್ಟ್ಲಿನ ಆ್ಯಡ್ ಮಾಡಿ ಮಾಡ್ಕೋಬೋದು. ಹಾಲು ಕುಡಿದೇ ಇರೋರು ಕೂಡ ಇದನ್ನು ತಿನ್ನೋ ಥರ ಅನಿಸುತ್ತೆ, ತಿನ್ಬೋದು ಅಂತ ಅನಿಸುತ್ತೆ, ಸೊ ತಿನ್ಬೋದು. ನೈಟು ನಾವಿಲ್ಲಿ ಚಿಕನ್ನ ಮಾಡ್ಕೊತಾ ಇದ್ವಿ. ನಾನು ಆ್ಯಕ್ಚುಲಿ ಆಲ್ರೆಡಿ ಆಲೇ ಒಗ್ಗರಣೆಗೆ ಹಾಕಿದ್ದೆ. ವಿಜಯ್ ಬಂದು ಒಗ್ಗರಣೆಲಿ ನಮ್ಮ ಸೈಡ್ ಏನಪ್ಪ ಅಂತ ಅಂದರೆ ಚಿಕನ್ ಒಗ್ಗರಣೆಲಿ ಬೇಯಬೇಕಾದ್ರೆ ಚಿಕನ್ ಸ್ವಲ್ಪ ಬೇಗ ಬೇಯುತ್ತಲ್ಲ, ಸೊ ಹಾಗಾಗಿ ಚಿಕನ್ ಒಗ್ಗರಣೆಲಿ ಸ್ವಲ್ಪ ಬೆಂದಿರೋದನ್ನು ತೊಗೊಂಡು ತಿಂತೀವಿ ನಾವು. ತುಂಬಾ ಇಷ್ಟ ಆಗುತ್ತೆ. ಆವಾಗ ಉಪ್ಪು ಮಸಾಲೆ ಅಂದರೆ ಏನೂ ಅಷ್ಟೊಂದೆಲ್ಲ ಹಾಕಿರಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರುಬ್ಬಿಸ್ಬಿಟ್ಟು. ಸೊ ಆ ಮಸಾಲೆಲಿರುವಂಥ ಚಿಕನ್ನು ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ವಿಜಯ್ ಬಂದು ಎತ್ಕೊಂಡು ಹೋಗ್ತಾ ಇದ್ದರು. ಆವಾಗಲೇ ನಮ್ಮ ಕಡೆ ಏನಪ್ಪ ಅಂದರೆ ಚಿಕನ್ ಒಗ್ಗರಣೆಲೇ ಎಷ್ಟೊಂದು ಚಿಕನ್ ಪೀಸೆಲ್ಲ ಖಾಲಿ ಆಗಿಬಿಡುತ್ತೆ. ಬೆಂದು ಇರುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತಲ್ಲ, ಟೇಸ್ಟು ಚೆನ್ನಾಗಿರುತ್ತೆ ಒಗ್ಗರಣೆಲೇ. ಸೊ ಅದನ್ನು ನಾವು ತಿಂದು ಅಭ್ಯಾಸ ನಮಗೆ. ಸೊ ಅವರು ಸ್ವಲ್ಪ ಎತ್ಕೊಂಡು ಹೋಗ್ತಾಯಿದ್ರು ಚಿಕನ್. ಅದಾದಮೇಲೆ ನಾನಿಲ್ಲಿ ಮುದ್ದೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಒಂದು ಗ್ಯಾಸಲ್ಲಿ ರೈಸ್ನ ಇಟ್ಟಿದ್ದೆ, ಹಾಗೆ ಒಂದು ಗ್ಯಾಸಲ್ಲಿ ಮುದ್ದೆ, ಒಂದು ಗ್ಯಾಸಲ್ಲಿ ಚಿಕನ್ ಒಗ್ಗರಣೆಗೆ ಹಾಕಿದ್ದೆ. ಅದು ಬೇಯ್ತಾ ಇತ್ತು, ಇನ್ನು ಸಾಂಬಾರು ಏನೂ ಹಾಕಿರಲಿಲ್ಲ. ಸೊ ಇಲ್ಲಿ ನಾನು ಖಾರ ಕೂಡ ರುಬ್ಬಿಸ್ಕೊತಾ ಇದ್ದೆ. ಮಸಾಲೆ ಎಲ್ಲ ಹಾಕಬೇಕಲ್ಲ, ನಮ್ಮ ಸೈಡೆಲ್ಲ ಖಾರದ ಪುಡಿ, ಕಾಯಿ ಎಲ್ಲ ಹಾಕಿ ಚಿಕನ್ ಸಾಂಬಾರು ಮಾಡೋದಲ್ಲ, ಸೊ ಅದೆಲ್ಲ ರುಬ್ಬಿಸ್ಕೊತಾ ಇದ್ದೆ. ರುಬ್ಬಿಸ್ಕೊಂಡು ಖಾರ ಎಲ್ಲ ಹಾಕ್ಕೊಂಡು ಹೀಗೆ ನಾನು ಹಂಗೆ ಲಾಗ್ ಮಾಡ್ತಾ ಇದ್ದೆ, ನಿಮ್ಮ ಜೊತೆ ಹಾಗೆ ಮಾತಾಡಿಕೊಂಡು ಒಂದು ಲಾಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ನಾನಿಲ್ಲಿ ಫುಲ್ಲು ರೆಸಿಪಿ ವಿಡಿಯೋ ಯಾವುದೂ ಕೂಡ ನಾನು ಅಪ್ಲೋಡ್ ಮಾಡಿಲ್ಲ. ಸುಮ್ಮನೆ ಹಾಗೆ ಕುಕ್ಕಿಂಗ್ ಮಾಡ್ತಾ ಇದ್ನಲ್ಲ, ಸೊ ವಿಡಿಯೋ ಆನ್ ಮಾಡಿಬಿಟ್ಕೊಂಡಿದ್ದೆ, ಒಂದು ಲಾಗ್ ಮಾಡೋಣ ಅಂದ್ಬಿಟ್ಟು. ಇವಾಗ ನಾನು ಮಸಾಲ ಏನು ರುಬ್ಬಿಸ್ಕೊಂಡಿದ್ದೆ, ಖಾರದ ಪುಡಿ, ಕಾಯಿ,
ಕಡಲೆ ಎಲ್ಲ ಹಾಕ್ಕೊಂಡು. ಸೊ ಅದನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಚಿಕನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಬೆಂದ ಮೇಲೆ ನಾವು ಮಸಾಲೆನ ಹಾಕ್ಕೊಂಡು ನೀರು ಎಷ್ಟು ಬೇಕಂತ ನೋಡಿಕೊಂಡು ನಾವು ಸಾಂಬಾರನ್ನ ಮಾಡ್ಕೊತೀವಿ. ಚಿಕನ್ ಸಾಂಬಾರು ನಮ್ಗೆ ಎಷ್ಟು ಬೇಕಂತ ನೋಡಿಕೊಂಡು ಗಟ್ಟಿ ಒಂದು ಹದ ಬರಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಮಾಡ್ಕೊತೀವಿ ನಾವು. ನೀವೆಲ್ಲ ಯಾವ ರೀತಿ ಚಿಕನ್ ಸಾರನ್ನ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುದ್ದೆ ಹೆಸರು ಕೂಡ ಬಂದಿತ್ತು. ಮುದ್ದೆಗೆ ರಾಗಿ ಹಿಟ್ಟನ್ನ ಹಾಕಿ ತಿರುಗಿಸ್ಕೊತಾ ಇದ್ದೀನಿ. ಅಂದರೆ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಹಾಗೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಹಿಟ್ಟು ಚೆನ್ನಾಗಿ ಬೆಂದ ಮೇಲೆ ಮುದ್ದೆನ ಮಾಡ್ಕೊತೀನಿ. ನಾನು ಮಟನ್ ಸಾಂಬಾರು ರೆಸಿಪಿನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಚೆಕ್ ಮಾಡ್ಬೋದು. ಚಿಕನ್ ಸಾಂಬಾರು ರೆಸಿಪಿ ಏನಾದರೂ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಇದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಮುದ್ದೆನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ಏನಾದರೂ ನಿಮಗೆ ರೆಸಿಪಿ ಬೇಕಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಮುದ್ದೆ ರೆಸಿಪಿನೂ ಕೂಡ ಇನ್ನು ನೆಕ್ಸ್ಟ್ ಬರೋಂಥ ವ್ಲಾಗ್ಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅಂದರೆ ನಾವು ಸ್ವಲ್ಪ ಕಮ್ಮಿನೆಲ್ಲ ಮುದ್ದೆ ಮಾಡೋದು. ಯಾವಾಗಲೂ ನಮ್ಮ ಮನೆಯಲ್ಲಿ ರೋಟಿ ಇರುತ್ತೆ. ಬಟ್ ಒಂದೊಂದು ಟೈಮ್ ಮಾಡ್ಕೊಂಡಾಗ ಈಗ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮುದ್ದೆನ. ವೀಕ್ಲಿ 2 ಡೇಸ್ ಆದರೂ ಇವಾಗ ಮುದ್ದೆ ಇರುತ್ತೆ ನಮ್ಮ ಮನೆಯಲ್ಲಿ. ನನ್ನ ಒಂದು ಚಾನಲ್ನಲ್ಲಿ ನೀವು ಚೆಕ್ ಮಾಡ್ಬೋದು, ತುಂಬ ಹಳೆಯ ವೀಡಿಯೋಸ್ ಎಲ್ಲ ಇದೆ. ಅದರಲ್ಲಿ ತುಂಬ ಕುಕ್ಕಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಕಮ್ಮಿ ಅಪ್ಲೋಡ್ ಮಾಡಿದ್ದೀನಿ ಕುಕ್ಕಿಂಗ್ದು. ಬಟ್ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ನ ಯಾವಾಗ ಸ್ಟಾರ್ಟ್ ಮಾಡಿದೆ ಆವಾಗ ತುಂಬಾ ಕುಕ್ಕಿಂಗ್ ವೀಡಿಯೋಸ್ನ ಹಾಕಿದ್ದೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹಳೆಯ ವೀಡಿಯೋಸ್ನೆಲ್ಲ ಚೆಕ್ ಮಾಡಿ ನೋಡ್ಬೋದು. ನಿಮಗೂ ಒಂದು ಐಡಿಯಾ ಸಿಗುತ್ತೆ ಯಾವುದನ್ನು ಯಾವ ರೀತಿ ಮಾಡ್ಬೋದು ಅನ್ನೋದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ನಾನು ಒಟ್ಟಿಗೆ ಒಂದೊಂದು ಗ್ಯಾಸಲ್ಲಿ ಒಂದೊಂದನ್ನ ಇಟ್ಕೊಂಡು ಬೇಗ ಅಡುಗೆನ ಮುಗಿಸ್ಬಿಡ್ತೀನಿ. ಒಂದರಲ್ಲಿ ಸಾಂಬಾರು, ಒಂದರಲ್ಲಿ ರೈಸು, ಒಂದರಲ್ಲಿ ಮುದ್ದೆ, ಈ ರೀತಿ ಮಾಡಿಕೊಂಡು ಫಾಸ್ಟಾಗಿ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಬಿಡ್ತೀನಿ. ಈ ಒಂದು ಬ್ಲಾಗಲ್ಲೂ ಕೂಡ ಅಪ್ಪು ಬಂದು ವಿಡಿಯೋದಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾನೆ. ಅದು ಎಡಿಟಿಂಗ್ ಮಾಡೋ ಟೈಮಲ್ಲೇ ಗೊತ್ತಾಗೋದಿಲ್ಲ, ಅಂದರೆ ಅಷ್ಟೊಂದೆಲ್ಲ ಗೊತ್ತಾಗೋದಿಲ್ಲ. ನಾನು ಅಷ್ಟೊಂದೆಲ್ಲ ಅಬ್ಸರ್ವ್ ಮಾಡಲ್ಲ. ನನ್ನ ಪಡೆ ನಾನು ವೀಡಿಯೋ ಮಾಡಿಕೊಂಡು ಕೆಲಸ ಮಾಡ್ಕೊತಾ ಹೋಗ್ತಾ ಇರ್ತೀನಿ. ಇವಾಗ ಚಿಕನ್ ಒಗ್ಗರಣೆ ಮಾಡ್ಕೊತೀವಿ. ಅಂದರೆ ಸಾಂಬಾರಲ್ಲಿ ಬೆಂದಿರೋಂಥ ಚಿಕನ್ನ ಸಪ್ರೇಟ್ ತೊಗೊಂಡು ಒಗ್ಗರಣೆ ಮಾಡ್ಕೊತೀವಿ. ಮಟನ್ ಸಾಂಬಾರು ಆದರೆ ಸ್ಟಾರ್ಟಿಂಗ್ ಅಷ್ಟೇ ಒಗ್ಗರಣೆ ಮಾಡೋದು. ಒಗ್ಗರಣೆ ಮಾಡಿ ಮಟನ್ ಹಾಕಿದ್ಮೇಲೆ ಅದು ಸಾಂಬಾರು ಎಷ್ಟು ಬೇಕಂತ ನೋಡಿಕೊಂಡು ಮಸಾಲೆ ಎಲ್ಲ ಹಾಕ್ಕೊಂಡು ಸಾಂಬಾರನ್ನ ಅದರಲ್ಲೇ ಪೀಸ್ನು ಕೂಡ ಬಿಡ್ತೀವಿ. ಚಿಕನ್ ಸಾಂಬಾರು ಆ ರೀತಿ ಮಾಡಲ್ಲ. ಫಸ್ಟ್ ಒಂದು ಒಗ್ಗರಣೆ ಮಾಡಿ ಚಿಕನ್ ಒಗ್ಗರಣೆಗೆ ಹಾಕಿ ಆಮೇಲೆ ಸಾಂಬಾರನ್ನು ಕೂಡ ನೋಡಿಕೊಂಡು ನೀರು ಎಷ್ಟು ಬೇಕಂತ ನೋಡ್ಕೊಂಡು ಆದಮೇಲೆ ಸ್ವಲ್ಪ ಚಿಕನ್ ಸಾಂಬಾರಲ್ಲಿ ಬೆಂದ ಮೇಲೆ ಆ ಚಿಕನ್ನ ತೊಗೊಂಡು ಸಪ್ರೇಟ್ ಇನ್ನೊಂದು ಸಲ ಮಸಾಲೆ ತೊಗೊಂಡು ಒಗ್ಗರಣೆ ಮಾಡ್ಕೊತೀವಿ. ವಿಜಯ್ ಬಂದಿಲ್ಲಿ ಸಾಂಬಾರು ಟೇಸ್ಟ್ ನೋಡ್ತಾಯಿದ್ರು, ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂದ್ಬಿಟ್ಟು. ಅವರು ನಾನು ಅಡುಗೆ ಮಾಡ್ತಾಯಿದ್ರೆ ಹಾಗೇ ಬಂದು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡ್ತಾರೆ. ಅಥವಾ ಚಿಕನ್ ಮಟನ್ ಏನೇ ಮಾಡಿದ್ರೂ ಸಹ ಬೆಂದಿದೆಯಾ ಅಂತ ಕೂಡ ನೋಡಿಬಿಟ್ಟು ಹೋಗ್ತಾರೆ. ಸೊ ಇವಾಗ ಚಿಕನ್ ಬೆಂದಿದೆ, ಸಾಂಬಾರು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂದ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೋ ಚಿಕನ್ನ ಅಂತ ಅಂದರು, ಬೆಂದಿದೆ ಅಂದ್ಬಿಟ್ಟು. ಅದು ಸಾಂಬಾರಲ್ಲಿ ಬೆಂದಿರೋವಂಥ ಚಿಕನ್ನ ಸಪ್ರೇಟ್ ಒಂದು ಬಾಣಲಿನ ಇಟ್ಕೊಂಡು ನಾನಿಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಅದಕ್ಕೂ ಒಗ್ಗರಣೆಗೂ ಕೂಡ ಆಯಿಲು ಮತ್ತು ಸ್ವಲ್ಪ ಮಸಾಲೆ ಫಸ್ಟು ರುಬ್ಬಿಸ್ಕೊಂಡಿರ್ತೀವಲ್ಲ, ಫಸ್ಟ್ ಒಗ್ಗರಣೆ ಹಾಕಿದಾಗ ಆ ಒಂದು ಮಸಾಲೆನ ಸ್ವಲ್ಪನೇ ಎತ್ತಿಟ್ಕೊಂಡಿರ್ತೀನಿ. ಆ ಮಸಾಲೆನ ಹಾಕಿ ಒಗ್ಗರಣೆ ಮಾಡ್ತೀನಿ. ಆಮೇಲೆ ಅಪ್ಪುಗೆ ಟೆಸ್ಟ್ ನಡೀತಾ ಇತ್ತು. ಸೊ ಹಾಗಾಗಿ ಅವನಿಗೆ ಕನ್ನಡ ಸ್ವಲ್ಪ ಕಷ್ಟನೇ. ಎಲ್ಲ ಸಬ್ಜೆಕ್ಟು ಚೆನ್ನಾಗಿ ಓದ್ತಾನೆ, ಔಟ್ ಆಫ್ ಎಲ್ಲ ತೆಗಿತಾನೆ. ಬಟ್ ಕನ್ನಡ ಸ್ವಲ್ಪ ಹಿಂದಿ ಅವನಿಗೆ ಕಷ್ಟ ಇದೆ. ಯಾಕೆಂದರೆ ಒತ್ತಕ್ಷರಗಳು ಮತ್ತು ಸ್ಪೆಲ್ಲಿಂಗ್ ಎಲ್ಲ ತುಂಬಾ ಮಿಸ್ಟೇಕ್ ಮಾಡ್ತಾನೆ. ಸೊ ನಾನು ಎಷ್ಟು ಅವನು ಕನ್ನಡ ಮಾತಾಡ್ತಾನೆ, ಹಿಂದಿ ಮಾತಾಡ್ತಾನೆ, ಬಟ್ ಆದ್ರೂ ಅವನಿಗೆ ಕಷ್ಟನೇ ಹಿಂದಿ ಕನ್ನಡ ಎರಡೂ. ಎಷ್ಟು ಅರ್ಥ ಮಾಡ್ಸೋಕ್ಕೆ ಅಂತ ಟ್ರೈ ಮಾಡಿದ್ರು ಸಹ ಅವನು ನಾನು ಹೇಳೋದನ್ನ ಬುಕ್ಸಲ್ಲಿ ಒಂಥರ ಇರುತ್ತೆ. ಸೊ ಅದನ್ನು ಅರ್ಥ ಮಾಡಿಸೋದಕ್ಕೆ ಮಾತಾಡೋ ರೀತಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅವನಿಗೆ ಅರ್ಥ ಆಗ್ತಾ ಇರಲಿಲ್ಲ. ಮತ್ತೆ ಕೇಳ್ತಾನೆ ಇದ್ದ, ಏನು ಗುರು ಇಷ್ಟೊಂದು ಕಷ್ಟನಾ ಕನ್ನಡ ಅಂತ ಅನಿಸ್ಬಿಡ್ತು ನನಗೆ. ಏಕೆಂದರೆ ಯಪ್ಪ ಕನ್ನಡ ಬಂದ್ರೂ ಇಷ್ಟು ಕಷ್ಟನಾ ಮಕ್ಕಳಿಗೆ. ಅದೇ ಇಂಗ್ಲೀಷು, ಸೈನ್ಸು, ಬೇರೆ ಮ್ಯಾಥ್ಸು ಯಾವುದರಾದ್ರೂ ಪಟ್ ಅಂತ ಎಲ್ಲ ಹೇಳ್ಬಿಡ್ತಾನೆ. ಬಟ್ ಇದು ಯಾಕಪ್ಪ ಇವನು ಈ ರೀತಿ ಮಾಡ್ತಾಯಿದ್ದಾನೆ ಅಂತ ಅನಿಸ್ಬಿಡ್ತು. ಕನ್ನಡ ಹಿಂದಿಲಿ ಸ್ವಲ್ಪ ಟಫು, ಸ್ವಲ್ಪ ಮಕ್ಳುಗಳ ಕಲಿಯೋದು ಕಷ್ಟನೇ. ಅದರಲ್ಲಿ ಒತ್ತಕ್ಷರಗಳು ಇವೆಲ್ಲ ಇರುತ್ತಲ್ಲ, ಸೊ ಸ್ಪೆಲ್ಲಿಂಗ್ ತುಂಬಾ ಮಿಸ್ಟೇಕ್ಸ್ ಆಗುತ್ತೆ. ಹೇಳ್ಬಿಡ್ತಾರೆ ಬಾಯಲ್ಲಿ, ಹೇಳೋದಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ಬರೀಬೇಕಾದ್ರೆ ಸ್ಪೆಲ್ಲಿಂಗ್ಸ್ ಅಂತೂ ತುಂಬಾ ಮಿಸ್ಟೇಕ್ಸ್ ಆಗುತ್ತೆ. ಅಪ್ಪುದು ಅಷ್ಟೇ ಸೇಮ್ ಪ್ರಾಬ್ಲಮ್ಮು. ಎಲ್ಲ ಸಬ್ಜೆಕ್ಟಲ್ಲೂ ಸಕ್ಕದಾಗಿ ಓದ್ತಾನೆ. ಬಟ್ ಹಿಂದಿ ಕನ್ನಡದಲ್ಲೂ ಓದಲ್ಲ ಅಂತ ಹೇಳಲ್ಲ, ಎಲ್ಲ ಬರುತ್ತೆ ಅವನಿಗೆ. ಬಟ್ ಸ್ಪೆಲ್ಲಿಂಗಲ್ಲಿ ಒಂದೊಂದು ಮಾರ್ಕ್ಸ್ ಕಳ್ಕೊಬಿಡ್ತಾನೆ ಅವನು. ಸೊ ನನಗಂತೂ ಯಪ್ಪ ಇಷ್ಟೊಂದು ಕಷ್ಟನಾ ಅಂತ ಅನಿಸ್ಬಿಡ್ತು. ಇವ್ನಿಗೆ ಅರ್ಥ ಮಾಡ್ಸೋದಕ್ಕೇ ಆಗ್ತಾಯಿಲ್ಲ. ಅದನ್ನು ನಾವು ಆಡು ಭಾಷೆಯಲ್ಲಿ ಯಾವ ರೀತಿ ಹೇಳ್ತೀವಿ ಬುಕ್ಸಲ್ಲಿರೋದನ್ನ ಆ ರೀತಿ ನಾನು ಟ್ರೈ ಮಾಡ್ತಿದ್ದೆ ಅವನಿಗೆ ಹೇಳ್ಕೊಡೋದಕ್ಕೆ.
ಅವನು ಇದು ಹೆಂಗಾಗುತ್ತೆ, ಅದು ಹೆಂಗಾಗುತ್ತೆ, ಇದು ಹೆಂಗೆ ಬರುತ್ತೆ, ಹಂಗಂದರೆ ಏನು, ಹಿಂಗಂದರೆ ಏನು ಅಂತ ತುಂಬಾ ತಲೆ ಕೆಡಿಸ್ತಾನೆ ನಮ್ಮಪ್ಪು. ನನಗಂತೂ ಸಖತ್ತು ಹುಚ್ಚಿಡಿಸ್ತಿದ್ದ ಅಂತ ಹೇಳ್ಬೋದು. ಆಮೇಲೆ ನಾನು ಚಿಕನ್ನ ಸಾಂಬಾರಿಂದ ಎತ್ಕೊಂಡು ಒಗ್ಗರಣೆಯಲ್ಲಿ ಮಸಾಲೆ ಬೆಂದಿತ್ತು. ಸೊ ಹಾಗಾಗಿ ಚಿಕನ್ನ ತಗೊಂಡು ಇವಾಗ ನಾನು ಆ ಒಗ್ಗರಣೆ ಏನು ಮಾಡ್ಕೊಂಡಿದ್ದೆ ಬಾಣಲಿನಲ್ಲಿ, ಅದಕ್ಕೆ ಇವಾಗ ಚಿಕನ್ ಪೀಸ್ನೆಲ್ಲ ಹಾಕೋತಾ ಇದ್ದೆ. ಹಾಗೆ ಅಪ್ಪಗೂ ಕೂಡ ಓದಿಸ್ಕೊಂಡು 2 ಕೆಲಸ ನಾನು ಹಾಗೆ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯಲ್ಲಿ ನಾವೆಲ್ಲರೂ ಕೂಡ ನಾನ್ ವೆಜ್ ಪ್ರಿಯರೇ ನಾವೆಲ್ಲ. ಎಲ್ರಿಗೂ ಅಷ್ಟೇ ತುಂಬಾ ಇಷ್ಟ ನಾನ್ ವೆಜ್ಜು. ಅದರಲ್ಲೂ ಸ್ಯಾಟರ್ಡೇ ಸಂಡೇ ಮಾತ್ರ ಕಂಪಲ್ಸರಿ ಇದ್ದೇ ಇರುತ್ತೆ. ವೀಕ್ ಡೇಸಲ್ಲಿ ಟ್ಯೂಸ್ಡೇ ವೆಡ್ನೆಸ್ಡೇ ಆ ಟೈಮಲ್ಲೂ ಕೂಡ ಮಾಡ್ಕೊತೀವಿ ಒಂದೊಂದು ಟೈಮ್ ಏನಾದರೂ ವೆಜಿಟೇಬಲ್ಸ್ ಇದ್ದರೆ ವೆಜಿಟೇಬಲ್ಸ್ನ ಮಾಡ್ಕೊತೀನಿ. ಮೊದಲಂತೂ ಡೈಲಿ ಇರ್ತಾಯಿತ್ತು, ಸೋಮವಾರ ಗುರುವಾರ ಬಿಟ್ಟರೆ ಎಲ್ಲ ದಿನವೂ ನಾನ್ ವೆಜ್ ತಿಂತಾಯಿದ್ವಿ. ಬಟ್ ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ವೀಕ್ ಡೇಸಲ್ಲಿ ಸ್ವಲ್ಪ ಆದಷ್ಟು ಸೊಪ್ಪು, ಕಾಳು, ಈ ರೀತಿ ತರಕಾರಿ ಇದೆಲ್ಲ ಕೊಡೋಣ ಮಕ್ಳಿಗೆ ಅಂದ್ಬಿಟ್ಟು. ನಮ್ಮ ಅಪ್ಪಗಂತೂ ತುಂಬಾ ಫೇವ್ರೇಟು ನಾನ್ ವೆಜ್ಜು. ಡೈಲಿ ಮಾಡಿದ್ರೂ ಸಹ ತಿಂತಾನೆ ಅವನು, ಯಾವುದೇ ಕಾರಣಕ್ಕೂ ಬೇಜಾರಾಗಲ್ಲ ಅವನಿಗೆ. ಸ್ಯಾಟರ್ಡೇ ಸಂಡೇ ಮಾತ್ರ ಬೇಕೇ ಬೇಕು. ಬೆಳಗ್ಗೆಯಿಂದ ಸಂಜೆ ನೈಟ್ ಮಲಗೋವರೆಗೂ ನಾನ್ ವೆಜ್ ಊಟನೇ ಇರಬೇಕು. ಎಗ್ ಇರಬೇಕು, ಮಟನ್ ಇರಬೇಕು, ಇಲ್ಲ ಚಿಕನ್ ಇರಬೇಕು, ಇದೇ ರೀತಿಯೇ ನಮ್ಮ ಮನೆಯಲ್ಲಿ. ಸೊ ಏನಪ್ಪ ಅಂತ ಅಂದರೆ ಆದಷ್ಟು ಮಕ್ಕಳಿಗೆ ತರಕಾರಿ ಇವೆಲ್ಲ ತಿನ್ನಿಸೋದಕ್ಕೆ ಟ್ರೈ ಮಾಡಬೇಕು. ಕಾಳು, ತರಕಾರಿ, ಸೊಪ್ಪು ಈ ರೀತಿ. ಇಲ್ಲಾಂದರೆ ನಮ್ಮ ಅಪ್ಪು ಥರ ಆಗಿಬಿಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ನಾನ್ ವೆಜ್ ಅವನು ಯಾವಾಗ ವೆಜ್ ಮಾಡ್ತೀವಿ ಆವಾಗ ಸರಿಯಾಗಿ ಊಟನೇ ಮಾಡಲ್ಲ. ಎಷ್ಟು ಕೊಟ್ಟಿರ್ತೀವಿ ಅದರಲ್ಲಿ ಅಷ್ಟೇ ಬಿಟ್ಟೇ ಬಿಡ್ತಾನೆ. ಅದೇ ನಾನ್ ವೆಜ್ಜಲ್ಲಾದರೆ 2 ಸಲ ಬೇಕಿದ್ದರೂ ಹಾಕಿಸ್ಕೊಂಡು ತಿಂತಾನೆ. ಈ ರೀತಿ ಮಾಡ್ತಾನೆ. ಸ್ವಲ್ಪ ಆದಷ್ಟು ಮಕ್ಕಳಿಗೆ ವೆಜ್ಜು ನಾನ್ ವೆಜ್ಜು ಎರಡೂ ಕೂಡ ಕೊಡೋದಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ನಮ್ಮ ಅಪ್ಪ ಥರ ಆದರೆ ತುಂಬಾ ಕಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಸ್ವಲ್ಪ ಪರವಾಗಿಲ್ಲ, ವೆಜ್ಜು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದಾನೆ. ಯಾಕೆಂದರೆ ವೀಕ್ ಡೇಸು ಸ್ವಲ್ಪ ಕಮ್ಮಿ ಮಾಡ್ತಾ ಬರ್ತಾಯಿದ್ದೀನಿ ನಾನು. ಟ್ಯೂಸ್ಡೇ ವೆಡ್ನೆಸ್ಡೇ ಎಲ್ಲ ಇರ್ತಾಯಿತ್ತು, ಫ್ರೈಡೇ ಎಲ್ಲ ಇರ್ತಾಯಿತ್ತು. ಸೊ ಇವಾಗ ಆದಷ್ಟು ಕಮ್ಮಿ ಮಾಡಿದ್ದೀನಿ. ಬಟ್ ಒಂದೊಂದು ಟೈಮ್ ಆದ್ರೂ ಮಾಡ್ಕೊಬಿಡ್ತೀವಿ. ಏನು ಮಾಡೋಕ್ಕಾಗಲ್ಲ, ನಮಗೂ ತಿನ್ಬೇಕು ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಮಾಡ್ಕೊತೀವಿ. ಚಿಕನ್ನ ಸಪ್ರೇಟ್ ಒಗ್ಗರಣೆ ಮಾಡಿರ್ತೀವಲ್ಲ, ಸ್ವಲ್ಪ ಬೇಯೋದಕ್ಕೆ ಅಂತ ಬಿಟ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋತೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನನ್ನ ಒಂದು ಲಾಗ್ಸಲ್ಲಿ ನೀವು ಯಾವುದೇ ಕುಕ್ಕಿಂಗ್ ನೋಡಿದ್ರೂ ಕೂಡ ನೀವು ಕಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಬರೋಂಥ ಲಾಗ್ಸಲ್ಲಿ ಆ ರೆಸಿಪಿನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನಾನು ಈ ಒಂದು ಡ್ರೆಸ್ನ ವೇರ್ ಮಾಡಿದ್ದೀನಿ, ಜೀನ್ಸ್ ಹಾಗೆ ಶರ್ಟ್. ಈ ಜೀನ್ಸ್ ಬಂದು ನಾನು ಜುಡಿಯೋದಲ್ಲಿ ಪರ್ಚೇಸ್ ಮಾಡಿದ್ದು. ಶರ್ಟ್ ಬಂದು ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ಪ್ರೈಸ್ ಎಲ್ಲ ಗೊತ್ತಿಲ್ಲ, ತುಂಬ ದಿನ ಆಯಿತು. ಆಲೇ ಒಂದು 2 ಟೈಮ್ಸ್ ಆಲೇ ವೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಪ್ರೈಸ್ ಗೊತ್ತಿಲ್ಲ. ನೋಡಿ ಈ ರೀತಿ ಇದೆ. ಡ್ರೆಸ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ಕೊಂಡು ನೋಡಿ. ಹಾಗೆ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಈ ಒಂದು ಬ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು.